ನಮಸ್ಕಾರ ಮಿತ್ರರೇ. ಪಾಕಿಸ್ತಾನದಲ್ಲಿ ದಿ ಸುಪ್ರೀಂ ಆದಂತ ಅಸೀಂ ಮುನೀರ್ಗೆ ಈಗ ಜೀವ ಭಯ ಕಾಡ್ತಾ ಇದೆ. ಸತ್ತೇ ಹೋಗ್ತೀನಿ ಅನ್ನುವ ಭಯದಲ್ಲಿ ಬದುಕುತ್ತಾ ಇದ್ದಾನೆ. ಇವನೆಷ್ಟು ರಣಹೇಡಿ ಅಂದ್ರೆ ಭಾರತ ಪಾಕಿಸ್ತಾನ ಯುದ್ಧ ಆದಂತ ಸಂದರ್ಭದಲ್ಲಿ ಆತ ಬಂಕರ್ ನಲ್ಲಿ ಅಡಿಗೆ ಕೂತು ಜೀವ ಉಳಿಸಿಕೊಂಡಿದ್ದ. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲೇ ಹೋದರೂ ಕೂಡ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಹಾಕಿಕೊಂಡು ಓಡಾಡ್ತಾ ಇದ್ದಾನೆ. ಅಸೀಂ ಮುನೀರ್ಗೆ ಈಗ ಜೀವ ಭಯ ಇರುವಂತದ್ದು ಭಾರತದಿಂದ ಅಲ್ಲ, ಈ ಸಾರಿ ಯುಕೆ ಇಂದ ಅವನಿಗೆ ಭಯ ಹುಟ್ಟಿದೆ. ಪಾಕಿಸ್ತಾನದಲ್ಲಿ ಎಷ್ಟರ ಮಟ್ಟಿಗೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಇರುವ ಯುಕೆಯ ಅಂಬಾಸಿಡರ್ಗೆ ಸಮನ್ಸ್ ಕೊಟ್ಟು ಕರೆಸಿಕೊಂಡು ಅಸೀಂ ಮುನೀರ್ ಕುರಿತಾಗಿ ಚರ್ಚೆಯನ್ನು ಮಾಡಿದೆ. ವಿದೇಶಿ ಪತ್ರಿಕೆಗಳು ಕೂಡ ಇದನ್ನು ವರದಿ ಮಾಡ್ತಿದ್ದಾವೆ. ಯುಕೆಗೂ ಪಾಕಿಸ್ತಾನಕ್ಕೂ ಏನ್ರಿ ಸಂಬಂಧ? ಯುಕೆ ಯಾಕೆ ವಸೀಂ ಮುನೀರ್ಗೆ ಜೀವ ಬೆದರಿಕೆ ತರುತ್ತೆ? ಪಾಕಿಸ್ತಾನ ಯುಕೆ ಅಂಬಾಸಿಡರ್ಗೆ ಯಾತಕ್ಕೆ ಸಮನ್ಸ್ ಕೊಡುತ್ತೆ? ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ವಲ್ಲ ಅನ್ನೋ ಪ್ರಶ್ನೆಗಳು ಬರ್ತಿರ್ಬೋದು. ಇದೆಲ್ಲದರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನದಲ್ಲಿ ಅಸೀಂ ಮುನೀರ್ ಈಗ ಸಿಡಿಎಫ್ ಸೇನೆಯಲ್ಲಿ ಅತ್ಯುನ್ನತವಾದಂತಹ ಅಧಿಕಾರದಲ್ಲಿದ್ದಾನೆ. ಕೇವಲ ಸೇನೆ ಮಾತ್ರ ಅಲ್ಲ, ಟೋಟಲ್ ಪಾಕಿಸ್ತಾನ ಈತನ ಕಂಟ್ರೋಲ್ ನಲ್ಲಿ ಇದೆ. ಪಾಕಿಸ್ತಾನದ ಸರ್ಕಾರ ಹೇಗಿದ್ರು ಆತನ ಕೈಗೊಂಬೆಯೇ. ಇನ್ನು ಸೇನೆಯ 3 ವಿಭಾಗಗಳು ಕೂಡ ವಸೀಂ ಮುನೀರ್ ಅಂಡರ್ ನಲ್ಲೇ ಬರುತ್ತೆ. ಹೀಗಾಗಿ ಪಾಕಿಸ್ತಾನದಲ್ಲಿ ದಿ ಸುಪ್ರೀಂ ಅಂತಂದ್ರೆ ಅದು ಅಸೀಂ ಮುನೀರ್. ಇಂಥವನಿಗೆ ದಿಢೀರ್ ಅಂತ ಜೀವ ಭಯ ಹೆಚ್ಚಾಗಿದೆ. ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ, ಹೇಗೆ ಸಾಯ್ತೀನಿ ಅಂತ ಗೊತ್ತಿಲ್ಲ. ಕೆಲವರಂತೂ ಹೀಗೆ ಸಾಹಿತ್ಯ ಅಂತ ಓಪನ್ ಆಗಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಅಸೀಂ ಮುನೀರ್ಗೆ ಮತ್ತು ಆತನ ಬೆಂಬಲಿಗರಿಗೆ ಇನ್ನಷ್ಟು ನಡುಕ ಹುಟ್ಟಿಸಿಬಿಟ್ಟಿದೆ. ಅಷ್ಟಕ್ಕೂ ಅಸೀಂ ಮುನೀರ್ ಭದ್ರತೆಯ ವಿಚಾರ ಅಥವಾ ಆತನಿಗೆ ಜೀವಾಪಾಯ ಇದೆ ಅನ್ನುವಂತ ವಿಚಾರ ಯಾಕೆ ಚರ್ಚೆ ಆಗ್ತಾ ಇದೆ ನೋಡೋಣ ಬನ್ನಿ. ಮಿತ್ರರೇ, ಇತ್ತೀಚೆಗೆ ಬ್ರಿಟನ್ ನಲ್ಲಿ ಒಂದು ಘಟನೆ ನಡೆಯಿತು. ಅಲ್ಲಿ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿತ್ತು. ಅದನ್ನು ಮಾಡಿದ್ದು ಪಿಟಿಐ ಕಾರ್ಯಕರ್ತರು. ಪಿಟಿಐ ಅಂದ್ರೆ ಪಾಕಿಸ್ತಾನ್ ತೆಹರಿಕಿ ಇನ್ಸಾಫ್, ಅಂದ್ರೆ ಇಮ್ರಾನ್ ಖಾನ್ ಅವರ ಪಕ್ಷ. ಯುಕೆಯಲ್ಲಿ ಇರುವಂತ ಇಮ್ರಾನ್ ಖಾನ್ ಬೆಂಬಲಿಗರು ಅವರು ಮೂಲತಃ ಪಾಕಿಸ್ತಾನದವರೇ, ಯುಕೆಯಲ್ಲಿ ನೆಲೆಸಿದ್ದವರಷ್ಟೇ. ಅವರೆಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಅದರಲ್ಲಿ ಭಾಗಿಯಾದಂತ ಓರ್ವ ಮಹಿಳೆ ಅಸೀಂ ಮುನೀರ್ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಸತ್ತು ಹೋಗ್ತಾನೆ, ಆತ ಹೆಚ್ಚು ದಿನ ಬದುಕಿರುವುದಿಲ್ಲ ಅಂತ ಓಪನ್ ಆಗಿ ಘೋಷಣೆ ಮಾಡಿದ್ದಾಳೆ. ಅವಳು ಯಾರು, ಅವಳ ಹೆಸರು, ಎಲ್ಲಿನವಳು, ಇದ್ಯಾವುದು ಯಾರಿಗೂ ಗೊತ್ತಿಲ್ಲ. ಅದರ ವಿಡಿಯೋ ಕ್ಲಿಪ್ ಪಾಕಿಸ್ತಾನ ಸೇರಿದಂತೆ ವಿಶ್ವದ ಅನೇಕ ದೇಶಗಳಲ್ಲಿ ವೈರಲ್ ಆಗ್ತಾ ಇದೆ. ಒಂದು ರೀತಿಯ ಆತಂಕದ ವಾತಾವರಣ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗುತ್ತೆ. ಈ ಮಹಿಳೆ ಯಾರು? ಇಂಗ್ಲೆಂಡ್ ನಲ್ಲಿ ಕೂತ್ಕೊಂಡು ಅಸೀಂ ಮುನೀರ್ ಹೀಗೆ ಸತ್ತು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾಳಲ್ಲ, ಅದು ಕೂಡ ಓಪನ್ ಆಗಿ ಘೋಷಣೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಏನೋ ಒಳಗೊಳಗೆ ನಡೀತಾ ಇರಬಹುದು. ಅಸೀಂ ಮುನೀರ್ ಜೀವಕ್ಕೆ ಅಪಾಯ ಇದೆ ಅಂತ ಪಾಕಿಸ್ತಾನಕ್ಕೂ ಅನಿಸ್ತಿದೆ. ಅಷ್ಟಕ್ಕೂ ಯುಕೆಯಲ್ಲಿ ಯಾಕೆ ಪ್ರತಿಭಟನೆ ನಡೀತಾ ಇತ್ತು ಅಂತಂದ್ರೆ, ಪಾಕಿಸ್ತಾನದಲ್ಲಿ ಮೊನ್ನೆ ನಡೆದ ಒಂದು ಘಟನೆ. ಅದೇನಂದ್ರೆ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಇದ್ದಾರಲ್ಲ, ಅವರ ಪತ್ನಿ ಬುಷ್ರಾ ಬೀಬಿಗೆ ಪಾಕಿಸ್ತಾನದ ಕೋರ್ಟ್ 17 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ ಕೇಳಿದ್ರೆ ಖಂಡಿತ ನಗು ಬರುತ್ತೆ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಪ್ರಧಾನಿ ಆಗಿದ್ದಾಗ ಅವರ ಜೊತೆಗೆ ಈ ಬುಷ್ರಾ ಬೀಬಿ ಕೂಡ ವಿದೇಶ ಪ್ರವಾಸವನ್ನು ಮಾಡ್ತಾ ಇದ್ರು. ಅವರು ಹೋದ ದೇಶದಲ್ಲಿ ಇವರಿಗೂ ಕೂಡ ಗಿಫ್ಟ್ಗಳು ಸಿಕ್ಕಿರುತ್ತೆ. ನಮ್ಮ ಪ್ರಧಾನಿಗಳು ಕೂಡ ಯಾವುದೇ ದೇಶಕ್ಕೆ ಹೋಗೋದಾದ್ರೂ ಅಲ್ಲಿನ ನಾಯಕರಿಗೆ ನಮ್ಮ ಕಲೆ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಗಿಫ್ಟ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಕೇವಲ ಅಲ್ಲಿನ ನಾಯಕರಿಗೆ ಮಾತ್ರ ಗಿಫ್ಟ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರ ಪತ್ನಿಗೂ ಕೂಡ ಗಿಫ್ಟ್ ಕೊಡುವ ಪದ್ಧತಿ ಇದೆ. ದೇಶದ ನಾಯಕರಿಗೆ ಕೊಡುವಂತ ಗಿಫ್ಟ್ಗಳು ಆದ್ದರಿಂದ ಬಹಳ ದುಬಾರಿಯಾಗಿರುತ್ತೆ. ಇಮ್ರಾನ್ ಖಾನ್ ಪತ್ನಿಗೂ ಕೂಡ ಹೀಗೆ ಸಾಕಷ್ಟು ಗಿಫ್ಟ್ಗಳು ಬಂದಿದ್ವು. ಅದನ್ನು ಅವರು ಏನು ಮಾಡ್ತಾರೆ ಗೊತ್ತಾ? ಅವುಗಳನ್ನು ಮಾರಾಟ ಮಾಡಿ ಆ ದುಡ್ಡನ್ನು ತನ್ನ ಅಕೌಂಟ್ಗೆ ಹಾಕೊಳ್ತಾರೆ. ಈ ಒಂದು ಅಪರಾಧಕ್ಕಾಗಿ ಅವರಿಗೆ ಈಗ 17 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಿದ್ದು. ಈ ಕಾರಣ ಕೇಳಿದಾಗ ನಿಮಗೆ ನಗು ಆಶ್ಚರ್ಯ ಒಟ್ಟಿಗೆ ಆಗಿರ್ಬೋದಲ್ವಾ? ಅವರಿಗೆ ಬಂದಂತ ಗಿಫ್ಟ್ ಅನ್ನು ಮಾರಾಟ ಮಾಡಿಕೊಂಡು ಅವರ ಅಕೌಂಟ್ಗೆ ದುಡ್ಡು ಹಾಕೊಂಡ್ರೆ ಯಾಕೆ ಶಿಕ್ಷೆ ಆಗಬೇಕು ಅಂತ ಅನಿಸಿರುತ್ತೆ. ಪಾಕಿಸ್ತಾನದಲ್ಲಿ ಒಂದು ನಿಯಮ ಇದೆ. ಅಲ್ಲಿ ಪ್ರಧಾನಿಗೆ ಮತ್ತು ಪ್ರಧಾನಿ ಪತ್ನಿಗೆ ಬಂದ ಗಿಫ್ಟ್ಗಳನ್ನು ಮಾರಾಟ ಮಾಡುವಂತಿಲ್ಲ. ಅದು ದೇಶದ ಆಸ್ತಿ ಅಂತ ಕಾನೂನು ಇದೆ. ಅಂದ ಮೇಲೆ ಮಿಶ್ರಾ ಬೀಬಿ ಅದನ್ನು ಅನುಸರಿಸಬೇಕಾಗಿತ್ತು. ಅವುಗಳನ್ನು ಮಾರಾಟ ಮಾಡಿದ ತಪ್ಪಿಗೆ ಅವರಿಗೆ ಶಿಕ್ಷೆ ಆಗಿದೆ. ಇದರಲ್ಲೇನು ತಪ್ಪೇನಿಲ್ಲ. ಮಿತ್ರರೇ, ಶಿಕ್ಷೆಯ ಕಾಲಾವಧಿ ಇದೆಯಲ್ಲ, ಇದು ಮಾತ್ರ ದುರುದ್ದೇಶ ಪೂರ್ವಕವಾಗಿದೆ ಅಂತ ಎಲ್ಲರಿಗೂ ಅನಿಸೋದಕ್ಕೆ ಶುರುವಾಗಿದೆ. ಈ ತರ ನಮಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಇನ್ನು ಅವರ ಬೆಂಬಲಿಗರಿಗೆ ಅನ್ನಿಸದೇ ಇರುತ್ತಾ? ಅವರು ಆ ಗಿಫ್ಟ್ಗಳನ್ನೆಲ್ಲ ಮಾರಾಟ ಮಾಡಿದ್ದಾರೆ, ಅದರಿಂದ ಹಣ ಗಳಿಸಿದ್ದಾರೆ ಅಂತಂದ್ರೆ ಅದನ್ನು ವಸೂಲಿ ಮಾಡ್ಲಿ ಅಥವಾ ಅದಕ್ಕೆ ಹೆಚ್ಚುವರಿಯಾಗಿ ಶುಲ್ಕವನ್ನು ವಿಧಿಸಲಿ. ಬೇಕಾದರೆ 6 ತಿಂಗಳು ಇಲ್ಲ 1 ವರ್ಷನ ಜೈಲು ಶಿಕ್ಷೆಯನ್ನು ವಿಧಿಸಲಿ. ಅದನ್ನು ಬಿಟ್ಟು ಏಕಾಏಕಿ 17 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತಂದ್ರೆ ಅರ್ಥ ಇದೆಯಾ? ಇದನ್ನ ಪಾಕಿಸ್ತಾನದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಥ ಶಿಕ್ಷೆ ಆಗೋದರ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಇದ್ದಾನೆ. ಯಾವುದೇ ಕಾರಣಕ್ಕೂ ಇಮ್ರಾನ್ ಖಾನ್ ಹಾಗೂ ಅವರ ಪತ್ನಿ ಬುಷ್ರಾ ಬೀವಿಯು ಜೈಲಿನಿಂದ ಹೊರಗಡೆ ಬರಬಾರದು ಅಂತ ನೋಡಿಕೊಳ್ತಾ ಇದ್ದಾನೆ.
ಹೀಗಂತ ಅಲ್ಲಿನ ಜನರಿಗೂ ಕೂಡ ಅನ್ನಿಸ್ತಾ ಇದೆ. ಮುಖ್ಯವಾಗಿ PTI ಪಕ್ಷದ ಕಾರ್ಯಕರ್ತರಿಗೆ ಅನ್ನಿಸಿ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದರು. ಹಾಗೆ UKಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿ ಅಸೀಂ ಮುನೀರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಹೇಳ್ತಾರೆ, ಈ ಅಸೀಂ ಮುನೀರ್ ಹೆಚ್ಚು ದಿನ ಬದುಕಿರುವುದಿಲ್ಲ, ಆತನನ್ನು ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಉಡಾಯಿಸಲಾಗುತ್ತೆ ಅಂತ. ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ ಪಾಕಿಸ್ತಾನದ ಸರ್ಕಾರ ಪ್ಯಾನಿಕ್ ಆಗ್ಬಿಡ್ತು. ಪಾಕಿಸ್ತಾನದ ಸರ್ಕಾರ ಅಂತಂದ್ರೆ ಅಸೀಂ ಮುನೀರ್. ಹೀಗಾಗಿ ಪಾಕಿಸ್ತಾನದಲ್ಲಿರುವಂತ UKಯ ಹೈ ಕಮಿಷನರ್ ಅವರಿಗೆ ಸಮನ್ಸ್ ಕೊಟ್ಟು ಕರೆಸಿಕೊಂಡು ಪ್ರಶ್ನೆ ಮಾಡಿದೆ. UKಯ ಪ್ರತಿಭಟನೆಯಲ್ಲಿ ಭಾಗಿಯಾದಂತ ಮಹಿಳೆಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿ ಕೂಡಲೇ ನಮಗೆ ಸತ್ಯ ಗೊತ್ತಾಗಬೇಕು. UKಯಲ್ಲಿ ಏನೋ ಕುತಂತ್ರ ನಡೀತಾ ಇರಬಹುದು, ಹೀಗಾಗಿ UK ಸರ್ಕಾರ ವಿಶೇಷ ಗಮನವನ್ನು ಹರಿಸಿ ಅಂತ ಪಾಕಿಸ್ತಾನ ಆಗ್ರಹಿಸಿದೆ. ಮಿತ್ರರೇ, ಬೇರೆ ಯಾವುದೇ ದೇಶವಾಗಿದ್ರು ಕೂಡ ಇದನ್ನ ಇಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇರಲಿಲ್ಲ. ಸ್ವಲ್ಪ ಅಲರ್ಟ್ ಆಗಿರ್ತಿದ್ರೇನು ಅಷ್ಟೇ. ಆದರೆ ಪಾಕಿಸ್ತಾನ ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿದೆ, ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಅಸೀಂ ಮುನೀರ್ಗೆ ಅಧಿಕಾರದ ಎತ್ತರಕ್ಕೆ ಹೋಗ್ತಿದ್ದ ಹಾಗೆ ತನ್ನ ಜೀವದ ಬಗ್ಗೆ ಭಯವು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಪಾಕಿಸ್ತಾನದ ಹಿಸ್ಟ್ರಿ. ಪಾಕಿಸ್ತಾನದ ರಾಜಕೀಯ ನಾಯಕರು ಮತ್ತು ಅಲ್ಲಿನ ಸೇನಾ ಮುಖ್ಯಸ್ಥರ ನಿಗೂಢ ಸಾವುಗಳು ಹೊಸತೇನಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಜುಲ್ಫಿಕರ್ ಅಲಿ ಭುಟ್ಟೋ ಪಾಕಿಸ್ತಾನದಲ್ಲಿ ಅತಿ ಹೆಸರು ಗಳಿಸಿದ್ದಂತ ಒಬ್ಬ ಪ್ರಧಾನಿಯಾಗಿದ್ರು. ಇವರ ಅಂತ್ಯ ಹೇಗಾಯ್ತು ಅಂತ ನೋಡಿದ್ರೆ, ಆಗಿನ ಸೇನಾ ಮುಖ್ಯಸ್ಥ ಆಗಿದ್ದ ಜಿಯಾ ಉಲ್ ಹಕ್ ಇಡೀ ಪಾಕಿಸ್ತಾನದ ಅಧಿಕಾರವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಈ ಜುಲ್ಫಿಕರ್ ಆಲೋ ಭುಟ್ಟರನ್ನು ಬಂಧಿಸಿ ಅವರ ಮೇಲೆ ಸಾಕಷ್ಟು ಸುಳ್ಳು ಆರೋಪಗಳನ್ನು ಹೊರಿಸಿ ಯಾವುದೇ ಪ್ರಾಪರ್ ಟ್ರಯಲ್ ಇಲ್ಲದೆ, ಅಂದರೆ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಕೂಡ ನಡೆಸದೆ ಅವರನ್ನು 1979ರಲ್ಲಿ ನೇರವಾಗಿ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಗುತ್ತೆ. ಜಿಯಾ ಉಲ್ ಹಕ್ ಮಾಡಿದಂತ ಈ ಕೆಲಸ ಭುಟ್ಟೋ ಬೆಂಬಲಿಗರನ್ನು ಕೆರಳಿಸಿತ್ತು. ಸಹಜ ತಾನೇ ಇದು. ಅನಂತರ ಈ ಜಿಯಾ ಉಲ್ ಹಕ್ ಅಂತ್ಯ ಹೇಗಾಯ್ತು ಅಂದ್ರೆ 1988ರಲ್ಲಿ ಒಂದು ವಿಮಾನ ಅಪಘಾತದಲ್ಲಿ ಈತ ಸಾವಿಗೀಡಾಗ್ತಾನೆ. ಅದೇ ವಿಮಾನದಲ್ಲಿ ಅನೇಕ ಸೇನಾ ಜನರಲ್ಗಳು ಕೂಡ ಇದ್ದಿದ್ರು. ಇವತ್ತಿಗೂ ಕೂಡ ಆ ವಿಮಾನ ಅಪಘಾತದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಅನೇಕ ಊಹಾಪೋಹಗಳಿದ್ದಾವೆ ಅಷ್ಟೇ. ಪಾಕಿಸ್ತಾನದ ಇತಿಹಾಸದಲ್ಲಿ ಇವೆಲ್ಲ ಕಾಮನ್. ಯಾರು ಅಧಿಕಾರದ ತುದಿಯನ್ನು ತಲುಪುತ್ತಾರೋ, ಯಾರು ಸುಪ್ರೀಂ ಅಧಿಕಾರವನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಿರ್ತಾರೋ ಅವರ ಸಾವು ಬಹಳ ನಿಗೂಢವಾಗಿರುತ್ತೆ. ಈಗ ಅಸೀಂ ಮುನೀರ್ಗೂ ಕೂಡ ಅದೇ ಭಯ ಕಾಡ್ತಾ ಇದೆ. ಭಾರತದ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗ್ತಿದ್ದ ಹಾಗೆ ಈ ಅಸೀಂ ಮುನೀರ್ ಜೀವ ಉಳಿಸಿಕೊಳ್ಳಲು ಬಂಕರ್ ಅನ್ನು ಸೇರಿದ್ದ. ಭಾರತ ಇನ್ನೂ ಸಹ ದಾಳಿ ಮಾಡುತ್ತಾ ಇಲ್ವಾ ಅನ್ನೋದು ಕೂಡ ಕನ್ಫರ್ಮ್ ಆಗಿರ್ಲಿಲ್ಲ. ಆಗಲೇ ಆತ ಕಾಣಿಸ್ತಾ ಇಲ್ಲ ಅನ್ನುವಂತ ಸುದ್ದಿಗಳು ಪಾಕಿಸ್ತಾನದಿಂದ ಬರೋದಕ್ಕೆ ಶುರುವಾಗಿದ್ವು. ಅಂತಹ ಜೀವ ಭಯದ ಒಬ್ಬ ಹೇಡಿ ವ್ಯಕ್ತಿ ಅಸೀಂ ಮುನೀರ್. ಹೀಗಾಗಿ ಇಮ್ರಾನ್ ಖಾನ್ ಬೆಂಬಲಿಗರು ನನಗೆ ಏನಾದ್ರು ತೊಂದರೆ ಮಾಡಬಹುದು ಅನ್ನುವಂತ ಅನುಮಾನ ಈತನಿಗೆ ಇದ್ದೇ ಇದೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಸೌದಿ ಅರೇಬಿಯಾ ಇದೇ ಅಸೀಂ ಮುನೀರ್ಗೆ ಸೌದಿ ಅರೇಬಿಯಾದ ಅತ್ಯುನ್ನತ ನಾಗರಿಕ ಗೌರವವನ್ನು ಕೊಡ್ತು. ಅದನ್ನು ಸ್ವೀಕರಿಸೋಕೆ ಹೋದಂತ ಅಸೀಂ ಮುನೀರ್ ಅಲ್ಲೂ ಕೂಡ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿದ್ದ. ಈ ಬಗ್ಗೆ ಪಾಕಿಸ್ತಾನದ ಮಾಧ್ಯಮಗಳೇ ವರದಿ ಮಾಡಿದ್ದಾವೆ. ಸೌದಿ ಅರೇಬಿಯಾ ಪಾಕಿಸ್ತಾನದ ಮಿತ್ರ ದೇಶ, ಆದರೂ ಸೌದಿಯಲ್ಲೂ ಸಹ ಅಸೀಂ ಮುನೀರ್ ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ್ದ ಅಂದ್ರೆ ಆ ಮಟ್ಟದ ಭಯ ಅವನಲ್ಲಿ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಈ ಅಸೀಂ ಮುನೀರ್ಗೆ ಇಷ್ಟೆಲ್ಲ ಭಯ ಕಾಡೋದಕ್ಕೆ ಇನ್ನೊಂದು ಆಂಗಲ್ ಕೂಡ ಇದೆ. ಅದೇನಂತ ಕೇಳಿದ್ರೆ, ಈಗ ಇಮ್ರಾನ್ ಖಾನ್ ಪಾಕಿಸ್ತಾನ ಜೈಲಿನಲ್ಲಿ ಇದ್ದಾರೆ. ಅವರ ಮೇಲೆ ಇರುವಂತ ಕೇಸ್ಗಳು ಒಂದೆರಡಲ್ಲ, 100 ಕೇಸ್ಗಳನ್ನ ಅವರ ಮೇಲೆ ಹಾಕಲಾಗಿದೆ. ಒಂದು ಕೇಸ್ನಲ್ಲಿ ಬೇಲ್ ಸಿಕ್ಕರೂ ಕೂಡ ಇನ್ನೊಂದು ಕೇಸ್ನಲ್ಲಿ ಸಿಗೋದಿಲ್ಲ. ಆ ರೀತಿಯಾಗಿ ಅವರನ್ನು ಫಿಟ್ ಮಾಡಲಾಗಿದೆ. ಹೀಗಾಗಿ ಇಮ್ರಾನ್ ಖಾನ್ ಬೆಂಬಲಿಗರಿಗೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ, ನಮ್ಮ ನಾಯಕನ ರಾಜಕೀಯ ಭವಿಷ್ಯ ಆಲ್ಮೋಸ್ಟ್ ಮುಗಿದಂಗೆ, ಅವರನ್ನು ಜೈಲಿನಲ್ಲೇ ಮುಗಿಸಲಾಗುತ್ತೆ ಅನ್ನುವ ಒಂದು ಭಯ ಕೂಡ ಅವರಲ್ಲಿ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸ್ವಲ್ಪ ಕಷ್ಟ ಇದೆ. ಇಮ್ರಾನ್ ಖಾನ್ ಸತ್ರು ಅಂತ ಕನ್ಫರ್ಮ್ ಆಗಿದ್ದೇ ಆದ್ರೆ ಅವರ ಬೆಂಬಲಿಗರು ದಂಗೆ ಎದ್ದು ಬಿಡ್ತಾರೆ. ಹೀಗಾಗಿ ಇಮ್ರಾನ್ ಖಾನ್ ಅವರನ್ನು ಜೈಲಿನಲ್ಲೇ ಇರುವಂತೆ ನೋಡಿಕೊಳ್ಳುವುದಕ್ಕೆ ಅಸೀಂ ಮುನೀರ್ ಯತ್ನ ಮಾಡ್ತಾ ಇದ್ದಾನೆ. ಇಮ್ರಾನ್ ಖಾನ್ ಮತ್ತು ಆತನ ಬೆಂಬಲಿಗರಿಗೆ ಈಗ 2 ಆಪ್ಷನ್ ಮಾತ್ರ ಇರೋದು. ಮೊದಲನೇ ಆಪ್ಷನ್ ಏನು ಅಂತ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ದಂಗೆಯನ್ನು ಎಬ್ಬಿಸುವಂತದ್ದು. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರನ್ನು ಓಡಿಸುವುದಕ್ಕೆ ಯಾವ ರೀತಿಯಾಗಿ ದಂಗೆ ಮಾಡಲಾಯಿತು ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲೂ ಕೂಡ ಮಾಡಬೇಕು. ಅದು ಕೂಡ ಸ್ವಲ್ಪ ಕಷ್ಟ ಇದೆ. ಆದರೂ ಕೂಡ ಅಂತಹ ಪ್ರಯತ್ನಗಳನ್ನು ಇಮ್ರಾನ್ ಖಾನ್ ಪಾರ್ಟಿಯವರು ಆಗಾಗ ಮಾಡ್ತಲೇ ಇದ್ದಾರೆ. ಯಾವತ್ತೋ ಒಂದು ದಿನ ಅದರಲ್ಲಿ ಯಶಸ್ಸು ಸಿಗಬಹುದು. ಅಂತಹ ದಂಗೆ ಆಗಿದ್ದೇ ಆದ್ರೆ ಅಸೀಂ ಮುನೀರ್ ಅಂತ್ಯ ಆಗುತ್ತೆ. ಪಾಕಿಸ್ತಾನದಲ್ಲಿ ಈಗಿರುವಂತಹ ಸರ್ಕಾರ ಅಂತ್ಯಗೊಳ್ಳುತ್ತೆ. ಅಲ್ಲಿ ಮಧ್ಯಂತರ ಸರ್ಕಾರವು ಬರಬಹುದು. ಆ ಸರ್ಕಾರ ಇಮ್ರಾನ್ ಖಾನ್ ರನ್ನು ಬಿಡುಗಡೆಗೊಳಿಸಿ ಅವರ ಪಕ್ಷದ ಮೇಲೆ ಇರುವಂತ ನಿರ್ಬಂಧವನ್ನು ತೆಗೆದುಹಾಕಿ ಒಂದು ಫೇರ್ ಎಲೆಕ್ಷನ್ ನಡೆಸುವುದಕ್ಕೆ ಪ್ರಯತ್ನ ಪಡಬಹುದು. ಇದು ಒಂದು ಸಾಧ್ಯತೆ. ಇನ್ನೊಂದು ಸಾಧ್ಯತೆ ಏನು ಕೇಳಿದ್ರೆ, ಅಸೀಂ ಮುನೀರ್ನ ಮುಗಿಸುವಂತದ್ದು. ಅಸೀಂ ಮುನೀರ್ ಸಾಯುತ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ.
ಸೇನೆಯಲ್ಲೂ ಕೂಡ ಇಮ್ರಾನ್ ಖಾನ್ ಅನ್ನು ಬೆಂಬಲಿಸುವಂತವರು ಕೆಲವರು ಇದ್ದಾರೆ. ಅಂತಹ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈಗ ಅಸೀಂ ಮುನಿ ಸರ್ವೋಚ್ಚ ನಾಯಕನಾಗಿದ್ದಾನಲ್ಲ, ಸೇನೆ ಕಂಪ್ಲೀಟ್ ಆಗಿ ಒಪ್ಪಿಕೊಂಡಿದೆ ಅಂತ ಅಂದ್ಕೊಳ್ಬೇಡಿ. ಸೇನೆಯಲ್ಲೂ ಕೂಡ ಸಾಕಷ್ಟು ರೆಬಲ್ಸ್ ಗಳಿದ್ದಾರೆ. ಅವರೆಲ್ಲರೂ ಸಹ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಇದೆಲ್ಲವನ್ನು ತಿಳ್ಕೊಂಡಿರುವಂತ ಅಸೀಂ ಮುನೀರ್ಗೆ ಈಗ ಯುಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತಲ್ಲ, ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಆತ ಸತ್ತೋಗ್ತಾನೆ ಅಂತ. ಇದನ್ನು ಕೇಳಿಸ್ಕೊಂಡು ಅಸೀಂ ಮುನೀರ್ಗೆ ಒಂದು ಕಡೆ ಕೂತ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಕೂತಲ್ಲಿ ನಿಂತಲ್ಲಿ ಜೀವ ಭಯ ಕಾಡ್ತಾ ಇದೆ. ಮಿತ್ರರೇ, ಒಂದೊಂದು ನಿಜ. ಡೆಫಿನೆಟ್ ಆಗಿ ಪಾಕಿಸ್ತಾನದಲ್ಲಿ 1 ವರ್ಷದೊಳಗಾಗಿ ದೊಡ್ಡದೇನೋ ಘಟನೆ ನಡೆಯುತ್ತೆ. ಅದು ದಂಗೆ ಆಗುತ್ತಾ, ಅಸೀಂ ಮುನೀರ್ ಹತ್ಯೆ ಆಗುತ್ತಾ, ಯಾರಿಗೂ ಕೂಡ ಗೊತ್ತಿಲ್ಲ. ಏನೋ ಒಂದು ಆಗೇ ಆಗುತ್ತೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ಜೈ ಹಿಂದ್.